ನಮಸ್ಕಾರ ಸರ್. ಯಾರಪ್ಪ ನೀನು? ನಾನು ಸರ್ HR. ಯಾ ಎಸ್, ನಿನ್ನೆ ಸಿಕ್ ಲೀವ್ ಇದ್ದೆ. ತಾವು ಬಂದಿರೋ ವಿಷಯ ಗೊತ್ತಾಯ್ತು. ಅಂಡ್ ಆಲ್ಸೋ ತಾವ್ ಹಾಕಿರೋ ಚಾಲೆಂಜ್ ಬಗ್ಗೆನೂ ಗೊತ್ತಾಯ್ತು. ಹಲೋ. ಹಾ ಸರ್. ನೀನ್ ಆಫ್ಟರ್ ಆಲ್ HR. ಎಸ್ ಸರ್. ನಾನು ಬೋರ್ಡ್ మెంబర్. ಎಸ್ ಸರ್. ఈ మధ్య నిలుస్తా ట్రై చేస్తాను సార్. నేను చూస్తాను. ఐ విల్ ఆల్సో సీ. హ్యాపీ మ్యారీడ్ లైఫ్. ಸೊ ಮದುಮಗ ಅರ್ಜುನ್ ಅವರ ಹೇಳಿ. ಸ್ವಸ್ತಿಶ್ರೀ ಶಾಲಿವಾನ ಶಕ ವಿಳಂಬನಾಮ ಸಂವತ್ಸರದ ಹೇಮಂತ ಋತು ಮೃಗಶಿರ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಪುಣ್ಯ ದಿನದಂದು ತಾವೆಲ್ಲಿದ್ರಿ? ಪಾಪ ಹುಡುಗಂಗೆ ನಮ್ ಸಂಸ್ಕಾರದ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎನಿವೇಸ್, ಜನವರಿ 1, 2019 ಎಲ್ಲಿದ್ರಿ? ಐ ವಿಲ್ ರಿಮೈಂಡ್ ಯು. ತಾವು ನಿಮ್ ಫ್ರೆಂಡ್ಸ್ ಜೊತೆ ಗೋಕರ್ಣ ಟ್ರಿಪ್ ಅಲ್ಲಿದ್ರಿ. 16 ಜನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಆದ್ರೆ ಅಲ್ಲಿ ಇದ್ದಿದ್ದು ಬರೀ ಓನ್ಲಿ 15 ರೂಮ್ಸ್ ಅಷ್ಟೇ. ಅದ್ರಲ್ಲಿ ಯಾರೋ ಒಬ್ರು ದೊಡ್ಡ ಮನ್ಸ್ ಮಾಡ್ಬೇಕಾಗಿತ್ತು. ಬಾಸ್ ದೊಡ್ಡ ಮನ್ಸ್ ಮಾಡ್ತಾರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಅದ್ರಲ್ಲಿ ಏನ್ ತಪ್ಪಿದೆ? ಅದೇ ಸರ್, ಕರೆಕ್ಟ್ ಸರ್. ಯಾವ್ದೋ ಒಂದು ಹುಡುಗಿಗೆ ತೊಂದರೆ ಆಗುತ್ತಂದ್ರೆ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ಬೇಕು. ಬಟ್ 2,500 ರೂಪಾಯಿ ಕೊಟ್ಟು ಒಂದು ರೂಮ್ ಬುಕ್ ಮಾಡ್ದವ್ರಿಗೆ ಕೇವಲ 100 ರೂಪೀಸ್ ಕೊಟ್ಟು ಒಂದು ಎಕ್ಸ್ಟ್ರಾ ಬೆಡ್ ಇಸ್ಕೊಳಕ್ ಆಗ್ಲಿಲ್ವಲ್ಲ, ಅದೇ ಬೇಜಾರು. ಅದಾದ್ಮೇಲೆ ಇವ್ರು ವಾಪಸ್ ಬಂದ್ ಕೇವಲ 15 ಡೇಸ್ ಅಲ್ಲಿ ಆ ಹುಡುಗಿಗೆ ಪ್ರಮೋಷನ್ ಸಿಗುತ್ತೆ. 10% ಹೈಕ್ ಸಿಗದಿರೋ ಕಂಪ್ನಿಲಿ 25% ಹೈಕ್ ಸಿಗುತ್ತೆ. ನಿಜವಾಗ್ಲೂ? ರಿಯಲಿ ಸರ್, ಆ ಹುಡುಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಲು ಸರ್. ಕರೆಕ್ಟ್ ಸರ್. ಅದಾದ್ಮೇಲೆ ಬಾಸು ತಿರುಪತಿ, ಧರ್ಮಸ್ಥಳ, ಕುಕ್ಕೆ ಅಂತ ಎಲ್ಲಾ ಕಡೆಗೂ ರೌಂಡ್ಸ್ ಹೊಡಿಸ್ತಾರೆ. ದುರಾದೃಷ್ಟ ಏನು ಅಂದ್ರೆ ಅಷ್ಟೆಲ್ಲ ರೌಂಡ್ಸ್ ಹೊಡಿಸಿದ್ರು ಪಾಪ ಅವ್ರ ಪ್ರೀತಿನ ಅವ್ರು ಕಾಪಾಡ್ಕೊಳಕ್ ಆಗ್ಲಿಲ್ಲ. ಪ್ರೀತಿ, ಪ್ರೇಮ ಅಂಡ್ ಸ್ಕ್ರೀನ್ ಶಾಟ್ ಇದ್ಯಾವ್ದನ್ನು ಮುಚ್ಚಿಡಕ್ ಆಗಲ್ಲ. ಎನಿವೇಸ್, ನಮ್ಗೆ ಯಾಕವೆಲ್ಲ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಲೋಫರ್, ನಿನ್ ಜೊತೆ ಮದ್ವೆನಾ? ಪ್ರೀತಿ ಒಂದ್ ನಿಮಿಷ. ನನ್ನ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಒಂದ್ ನಿಮಿಷ. ವಿದ್ಯೆಗೆ ಟೆಕ್ಸ್ಟ್ ಬುಕ್, ದುಡ್ಡಿಗೆ ಚೆಕ್ ಬುಕ್, ಪ್ರೀತಿಗೆ ಹೋಟೆಲ್ ಬುಕ್. ಗಣೇಶಾಯ ನಮಃ. ಐ ಲವ್ ಬ್ಯಾಚುಲರ್ ಗಾಡ್ಸ್. ಬರ್ಲಾ ಸರ್? ಆಫ್ಟರ್ ಆಲ್ ಒಬ್ಬ HR. ನಾನೇನ್ ಮಾಡಕ್ಕಾಗತ್ತೆ ಸರ್? ಸಿ ಯು. ಏನಪ್ಪ ಅಪ್ಪು, ಖುಷಿನಾ? ಇವನು ಇಷ್ಟಿದ್ದಾಗ ನೋಡಿದ್ದು ಎಷ್ಟು ಉದ್ದ ಬೆಳೆದ್ ಬಿಟ್ಟಿದ್ದಾನೆ. ನೋಡು. ಇಲ್ಲ ಏನಂತೆ? ಅದು ಹುಡುಗಿಯಲ್ಲಿ ಹುಡುಗಿ ಯಾಕೆ ಇಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಅವಳು ಮನೇಲಿದ್ದ. ಅವಳು ಮನೆಲ್ಲ ನಿನ್ನೆ ನೀವೇ ಹೇಳಿದ್ರಂತೆ ದೊಡ್ಡವ್ರು ನೋಡ್ಬಿಟ್ರೆ ಆಯ್ತು, ನಮ್ದೇನು ಇಲ್ಲ ಅಂತ. ಅದಕ್ಕೆ ನಿನ್ನೆನೆ ನಿಮ್ಮಪ್ಪ ನಮ್ಮ ಮನೆಗ್ ಬಂದು ಹುಡುಗಿನ ನೋಡ್ಕೊಂಡು ಹೋಗಾಯ್ತು. ಮಗನೇ ಹಾಳು ಮಾಡ್ತಿಲ್ಲ ನನ್ನ ಲೈಫ್ನ. ಏನು ಇವನು ಹೇಳಿದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು, ಹುಡುಗಿನ ಒಂದ್ಸತಿ ನೋಡ್ಕೊಂಡ್ಬಿಡ್ತೀನಿ ಅಂತ ಪಾಪ ತುಂಬಾ ಪೇಚಾಡ್ತಾ ಇದ್ದಾನೆ. ಇದ್ರೆ ಕೊಟ್ಬಿಡ್ತೀರಾ ಪ್ಲೀಸ್? ಫೋಟೋ ನೋಡು ಅಷ್ಟು ಬೆಳೆದು ಬಿಟ್ಟಿದ್ದಾನೆ. ನಿಮ್ಮ ಅಮ್ಮನ ಮುಖ ನೋಡಿದೆ ಅವಳು ಕುತ್ತಿಗೆ ತಾಳಿ ಕಟ್ಟಿದ್ದೀನಿ ಕಣೋ. ಕೇಳಬೇಕಾದ್ರೆ ಇಲ್ಲೇ ಕೂತಿದ್ದಾಳೆ. ತಾಳಿ ಕಟ್ಟಿದ್ 4 ಗಂಟೆವರೆಗೂ ಇವಳು ದರ್ಶನ ಮಾಡಕ್ ಗೋಗರ್ದಿದ್ದೀನಿ, ಸಿಗ್ಲೇ ಇಲ್ಲ ಇವಳು. ನಂಬಬೇಕು, ನಂಬಿಕೆನೆ ಜೀವನ ಕಂದ. ಏಣಿ ನನಗ್ ಗೊತ್ತಿತ್ತು ಹುಡುಗರು ಕೇಳ್ತಾರೆ ಅಂತ, ಅದಕ್ಕೆ ಆಲ್ಬಮ್ನೇ ತಂದ್ಬಿಟ್ಟಿದೀನಿ. ನಂಗೆ ಗೊತ್ತಿತ್ತು ಇವ್ರು ಈ ತರ ಕೆಲಸ ಮಾಡ್ತಾರೆ ಅಂತ. ನಂಗೆ 100% ಗೊತ್ತಿತ್ತು. ಬುದ್ಧಿನೇ ಇಲ್ಲ ನಿಮ್ಮಪ್ಪ ಏನಾರು ನಿಂಗೆ ಬಾಲ್ಯ ವಿವಾಹ ಮಾಡ್ತಿದಾರೇನೋ? ಗೊತ್ತಿಲ್ವಲ್ಲ ಮಗ, ಕೇಳೋ. ಅದು ಸ್ಕೂಲ್ ಡೇ ಫೋಟೋಸು. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಸರಿ, ಈ ಕುಂಟೆ ಬೆಲೆ ಫೋಟೋಸ್ ಎಲ್ಲ ಓಕೆ. ಈ ಖೋಖೋ ಮತ್ತೆ ಕಬಡ್ಡಿ ಯಾವ್ದಿಲ್ವಾ? ಅಂದ್ರೆ ಕರೆಂಟ್ ಫೋಟೋಸ್ ಯಾವ್ದು ಇಲ್ವಾ? ಪ್ರೆಸೆಂಟ್ ಫೋಟೋಸ್. ಕರೆಂಟ್ ಬಂದ ಮೇಲೆ ತೆಗೆದಿರೋ ಫೋಟೋ ಕರೆಕ್ಟ್ ಆಗಿದೆ. ಅದು ಅಪ್ಪಿ ತಪ್ಪಿ ಇನ್ನೇನಾರು ಕೇಳಿದ್ರೆ ಆಧಾರ್ ಕಾರ್ಡ್ ಕೊಟ್ಬಿಡ್ತಾನೆ, ಸುಮ್ಮನೆ ಅಂದ್ಬಿಡು. ಏನಂತೆ? ಏನಿಲ್ಲ, ಹುಡುಗಿ ಜೊತೆ ಒಂದ್ ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ಅಪ್ಪಣ್ಣ ಅವರೇ, ಮಾತು ಮನೆ ಕೆಡಿಸ್ತು, ಮೆಸೇಜ್ ತಲೆ ಕೆಡಿಸ್ತು, ಇಂಟರ್ನೆಟ್ ಎಲ್ಲಾನು ಕೆಡಿಸ್ತು ಅಂತ ಅನುಭವಸ್ಥರು ಹೇಳಿದ್ದಾರೆ. ಅವಳು ಮದುವೆ ಆದ್ಮೇಲೆ ಜೀವನ ಪೂರ್ತಿ ನಿಮ್ ಜೊತೆಲಿ ತಾನೇ ಇರ್ತಾಳೆ, ಮಾತಾಡ್ತಾನೇ ಇರಿ. ಅಲ್ಲಿ ತನಕ ನಾಣಿ ಏಣಿ ಸ್ವಲ್ಪ ಸುಮ್ನಿರೋ. ನೀ ಸುಮ್ನಿರ. ನೀವಿಬ್ರು ಸ್ವಲ್ಪ ಸುಮ್ನಿರ್ತೀರಾ? ನನ್ನ ಅಂದ್ರೆ ಅವ್ರು ಅದಕ್ಕೇನೋ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. ನನ್ನ ಮಗಳು ನಿಮಗೋಸ್ಕರ, ನನ್ಗಲ್ಲ ಇವ್ರಿಗಾದ್ರೆ ಅಲ್ಲ ನಿಮಗೋಸ್ಕರ ಪ್ರೀತಿಯಿಂದ ವಾಯ್ಸ್ ನೋಟ್ ಕಳಿಸಿದಾಳೆ. ಕೇಳಿಸಿ ಒಳ್ಳೆ ಇದಿದೆ ಕಣ. ನಾನು ನನ್ನ ಮಗಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ವಾಯ್ಸ್ ನೋಟಲ್ಲೂ 5 ಸೆಕೆಂಡ್ಗಿಂತ ಜಾಸ್ತಿ ಮಾತಾಡಲ್ಲ. ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ಎಷ್ಟು ಜನಕ್ಕೆ ಅವರು ರಪ್ ಅಂತ ಬಂದು ವಾಪಸ್ ಹೊರಟ್ಬಿಟ್ರು. ಈಗೇನು
ಹುಡುಗನ್ ನೋಡಾಯ್ತು, ಮಾತುಕತೆ ಆಯ್ತು, ಕಾಫಿನೂ ಕುಡ್ದಿದ್ದಾಯ್ತಲ್ಲ. ಈಗ ಪುರೋಹಿತನ್ನ ನೋಡಿ ಒಂದೊಳ್ಳೆ ಮುಹೂರ್ತ ಬರ್ಸ್ಕೊಂಬಂದು ನಿಶ್ಚಿತಾರ್ಥನ ಮುಗಿಸ್ಬಿಟ್ರೆ ನನ್ನ ಅಭಿಪ್ರಾಯದಲ್ಲಿ ನೀವು ತುಂಬಾ ಅರ್ಜೆಂಟ್ ಮಾಡ್ತಿದ್ರ ಅಂತ ಕಾಣುತ್ತೆ. ಅಲ್ಲ, ಹುಡುಗಿ ತಂದೆ ತಾಯಿ ಬಂದಿದ್ದಾರೆ, ಹುಡುಗನ ಫಾರ್ಮಾಲಿಟೀಸ್ಗಾರ ಒಂದೆರಡು ಕ್ವಶನ್ಗಳು ಕೇಳ್ಬಾರ್ದೆ? ನಮ್ ಕಡೆಯಿಂದ ಯಾವ ಪ್ರಾಬ್ಲಮ್ಮು ಇಲ್ಲ, ನಮಗೋಕೆ. ನೀನ್ ಯಾವನ್ ಕೇಳ್ದವನು? ನಿಂದೆಲ್ಲ ಓಕೆನೇ ಇದೆ, ಆದ್ರೆ ಆಂಟಿ ಮುಖದಲ್ಲಿ ಯಾಕೋ ಡೌಟ್ ಇದೆ. ಕ್ವಶನ್ ಅನ್ನೋದು ಎಗ್ರೆ ಹೇಳ್ತಾ ಇದೆ, ಕ್ವಶನ್ ಇದೆ ಅಂತ. ನೀವು ದಯವಿಟ್ಟು ಕಮಲೇಶ ಕೇಳಿ ಹೊಡಿರಿ. ಅಲ್ಲ, ನಿಮ್ ಲಂಗಕ್ಕೆ ಕುಚ್ಚ ಹಾಕಿದಿರಲ್ಲ, ಎಲ್ಲ ಹಾಕಿದ್ದು ತುಂಬಾ ಚೆನ್ನಾಗಿದೆ. ಬೇಕಾ? ಈ ನನ್ನ ಮಗನಿಗೆ ಚಿಕ್ಕ ವಯಸ್ಸಿಂದ ಹೇಳ್ತಾ ಇರ್ತೀನಿ, ಗಂಡು ಮಕ್ಕಳು ಸಹವಾಸ ಮಾಡುವಂತ. ನಿನಗೆ ನನಗೆ ಅದೇ ಈಗೇನಪ್ಪ ಎಲ್ಲ ಆಯ್ತಲ್ಲ, ಪ್ರಶ್ನೆ ಕೇಳಿದ್ದಾಯ್ತು, ಎಲ್ಲರೂ ಸಂತೋಷದಿಂದ ಇದ್ದೀರಾ. ಈಗ ಒಂದ್ ಕೆಲಸ ಮಾಡು, ಒಳ್ಳೆ ಮುಹೂರ್ತ ನೋಡಿ ಮದುವೆ ಡೇಟ್ ನ ಫಿಕ್ಸ್ ಮಾಡ್ಬೇಕು. ಎಲ್ಲರೂ ಸೇರಿ ಮದುವೆ ಮಾಡಿ ಖುಷಿಯಾಗಿರೋಣ. ಅದಾಗ್ಬೇಕು. ಹೆಂಗೋ ಇಫ್ ಯು ಆರ್ ಲೋಫರ್, ಐ ಆಮ್ ಯುವರ್ ಫಾದರ್. ಓಕೆ ಅಂತೇಳೋ. ನೀನ್ ಆದಷ್ಟು ಬೇಗ ಲವ್ ಮಾಡಪ್ಪ ಪ್ಲೀಸ್. ಹೌದಲ್ಲ, ಇಲ್ಲ ಅಂದ್ರೆ ಬಡ್ಡಿ ಮಗ ನಾಳೆ ಬರೀ ವಾಯ್ಸ್ ಮೆಸೇಜ್ ವಿಡಿಯೋ ಕಾಲ್ ತೋರಿಸ್ಬಿಟ್ಟೆ ಮದುವೆ ಮಾಡಿಸ್ಬಿಡ್ತಾನೆ. ನಾನ್ ಮಾತ್ರ ಹೇಳ್ಬೋದು. ಫ್ಲೋನಲ್ಲಿ ಬಂದ್ಬಿಡ್ತು. ಹೌದು, ಇಲ್ಲೇನಿಗೆ ಬಂದಿದ್ದೀವಿ? ಇದು ನಮ್ಮ ಆಫೀಸರು CSR ಆಕ್ಟಿವಿಟಿ ಮಾಡ್ತಿರಲ್ಲ, ಒಂದ್ ಜಾಗ ಹುಡುಕ್ತಾ ಇದ್ರು. ತಮ್ಮರು HR ಅಲ್ವೋ? ಈ ಜಾಗ ಅಪ್ರೂವ್ ಆಗುತ್ತಾ ಅಂತ ಕೇಳ್ತಾ ಇದಾರೆ. ಏನ್ ಜಾಗ ಇದು? ದಿಸ್ ಇಸ್ ಕಾಲ್ಡ್ ಆರ್ಟ್ ಆಫ್ ಲವಿಂಗ್, ಓಲ್ಡ್ ಏಜ್ ಲವರ್ಸ್ ಹೋಮ್ ಅಂತ. ಓಲ್ಡ್ ಏಜ್ ಲವರ್ಸ್ ಹೋಮ್? ಏನದ? ಒಂದಾನೊಂದು ಕಾಲದಲ್ಲಿ ನೀವು ಒಂದ್ ಹುಡುಗಿನ ಲವ್ ಮಾಡಿರ್ತೀಯ, ಕಾಲನು ಕಾಲಕ್ಕೆ ಆ ಹುಡುಗಿ ನಿಂಗೆ ಸಿಕ್ಕಿರಲ್ಲ. ವಯಸ್ಸಾದ್ಮೇಲೆ ಆ ಹುಡುಗಿನೂ ಆ ಹುಡುಗನು ಒಂದು ಮಾಡಕ್ಕಿರುವಂತ ಜಾಗವೇ ಈ ಓಲ್ಡ್ ಏಜ್ ಲವರ್ಸ್ ಹೋಮ್. ಸೆಲೆಕ್ಟ್ ಮಾಡೋದ್ ಮಾಡಿದ್ರು, ಅಟ್ಲೀಸ್ಟ್ ನ್ಯೂ ಏಜ್ ಲವರ್ಸ್ ಹೋಮ್ ಆದ್ರೂ ಸೆಲೆಕ್ಟ್ ಮಾಡೋದಲ್ವಾ? ನಮ್ಗಾದ್ರೂ ಹೆಲ್ಪ್ ಆಗಿಲ್ಲ. ಪಕ್ಕದಲ್ಲಿ ಅನ್ಪೂರ್ಣೇಶ್ವರಿ ಲೇಡೀಸ್ PG ಇದೆ, ಅದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಬರಲಿ. ಅಲ್ಲ ಕಣೋ, ಐ ಆಮ್ ಸ್ಟಿಲ್ ಯೋಂಗ್. ನನಗೆ ಒಂದು ಹುಡುಗಿನ ಪಟಾಯಿಸಕ್ಕೆ ಇಷ್ಟು ಕಷ್ಟ ಆಗ್ತದೆ. ಈ ಓಲ್ಡ್ ಬಗ್ಗರ್ಸ್ ಓಲ್ಡ್ ಏಜ್ ಅಲ್ಲಿ ಓಲ್ಡ್ ಗರ್ಲ್ ಫ್ರೆಂಡ್ಸ್ ಪಟಾಯಿಸ್ತಾರ? ಅದನ್ನೆಲ್ಲ ಟ್ಯಾಲೆಂಟ್ ಅಂತಾರಮ್ಮ. ಟ್ಯಾಲೆಂಟ್ ನಾನು ನೋಡ್ತೀನಿ. ಏನೋ ನೋಡಲಿ. I love you. Bloody oldies! ವಾಟೆ ಕಲ ಕಲರ ಚುಟ್ಟೆ ಫಸ್ಟ್ ಲುಕ್ ಅಲ್ಲೇ ಅಬ್ಬಿಟ್ಟೆ ಸುರು ಬಾತಿ ಚುರು ಚುರು ಹತ್ತಿ ಬಂದೆ ಬೆಟ್ಲು ಎದೆ ಮೆಟ್ಲ ಹತ್ತಿ ವಿಲ್ ಯು ಬಿ ಮೈನು ನನ್ನ ರೆಡ್ ಪಾನು ಮ್ಯಾಜಿನ್ ಮಾತ್ರ ಸೂಪರ್ ಫೈನು ಫಟ್ ಚಾಟು ಪಟ್ಟ ಪೋಸ್ಟು ಬುಕ್ ಆಯ್ತು ಕಾರ್ನರ್ ಸೈಟು ನಿಂತರೆ ಅಕ್ಕಪಕ್ಕ ಹೊಳೆಯೋದು ಲಕ ಬಾರಿಸೋದು ದಂಡನ್ನಕ ಲಾಲ ನಿಂತರೆ ಅಕ್ಕಪಕ್ಕ ಹೊಳೆಯೋದು ಲಕ ಬಾರಿಸೋದು ದಂಡನ್ನಕ ಲಾಲ ನಿಂತರೆ ಅಕ್ಕಪಕ್ಕ ಹೊಳೆಯೋದು ಲಕ ಬಾರಿಸೋದು ದಂಡನ್ನಕ ಲಾಲ ನಿಂತರೆ ಅಕ್ಕಪಕ್ಕ ಹೊಳೆಯೋದು ಲಕ ಬಾರಿಸೋದು ದಂಡನ್ನಕ ಲಾಲ
ಈ ಕಡೆ ಬಾಗುರು ಏನ್ ಬಾಯ್ ಬಿಟ್ಕೊಂಡು ನೋಡ್ತೀಯ ಸೈಡ್ಗೆ ಹೋಗು ನನ್ಗ ಓಕೆ 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 ನನಗೋಕೆ ಇದು ಒಂಚ ಹಂಗೆ ಇಟ್ಕೊಳ್ಳಿ ಜೀವನ ಪೂರ್ತಿ ನನ್ ಕೈ ಬಿಡಲ್ಲ ತಾನೆ. ನಮ್ಮ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಬಿಡಲ್ಲ ತಾಯಿ ಚಾಮುಂಡೇಶ್ವರಿ ಎಂತೆಂತ ಟೈಮಲ್ಲಿ ಎಂತೆಂತ ವರ ಕೊಡ್ತೇಮ್ಮ. ಸಾರಿ ಅಣ್ಣ, ನಮ್ ಬಾಯ್ಸ್ ಎಲ್ಲ ಆಕ್ಚುಲಿ ಬೆಟ್ಸ್ ಕಟ್ಟಿದ್ರು ನೀವ್ ಒಪ್ಕೊಳ್ಳಲ್ಲ ಅಂತ ನೀವ್ ಒಪ್ಕೊಂಡ್ಬಿಟ್ರಿ. ಅಮ್ಮ ಚಾಮುಂಡೇಶ್ವರಿ ಥ್ಯಾಂಕ್ಸ್ ಕಣಮ್ಮ. ಸೈಡಿಗೆ ಬಾಮ್ಮ. ಹಾಯ್. ಬೈ ದ ವೇ ನೀವ್ ಯಾರು ಅಂತ ಗೊತ್ತಾ? ನಾವು ಆಕ್ಚುಲ್ ಆಗಿ ಅಫಿಷಿಯಲ್ ಆಗಿ ನಿಮ್ಮನ್ನೇ ಮೀಟ್ ಮಾಡ್ಬೇಕು ಅಂತ ಬಂದ್ವಿ. ಒಳಗಡೆ ಹೋಗಿ ಮಾತಾಡ್ಬೋದಾ? ಶ್ಯೂರ್, ಬನ್ನಿ ಅಣ್ಣ. ಅಣ್ಣನ ಏ ಮಕ. ಹಾಯ್, ಹೌ ಮೇ ಐ ಹೆಲ್ಪ್ ಯು? ಮೇಡಮ್ ಇದು ಊದ ಶಂಕನ ನೋಡ ಶಂಕನ? ಅವ್ನು ಸ್ವಲ್ಪ ಹಂಗೇನೆ ವಿಚಾರಕ್ಕೆ ಬರ್ತೀರಾ? ಸಾರಿ ಮೇಡಮ್, ಆಕ್ಚುಲಿ ನಾವು ಬಂದಿರೋದು CSR ಆಕ್ಟಿವಿಟಿ ಪ್ಲಾನ್ ಮಾಡ್ತಾ ಇದೀವಿ. ನಾವು ಬಂದಿರೋದು ಆಕ್ಚುಲ್ ಆಗಿ ಸ್ವಯಂವರ ಪೋಸ್ಟರ್ ಎಲ್ಲ ಕಡೆ ಹಾಕಿದ್ರಲ್ಲ, ಎಲ್ಲ ವಾಲ್ಸ್ ಮೇಲೆ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಆಕ್ಚುಲಿ ಐ ಆಮ್ ಸೋ ಸಾರಿ, ನೀವು ತುಂಬಾ ಆಸೆ ಇಟ್ಕೊಂಡು ಬಂದಿದ್ರಿ ಅನ್ಸುತ್ತೆ. ಬಟ್ ದಟ್ಸ್ ನಾಟ್ ಫಾರ್ ಯು ಗೈಸ್, ಅದು ಆಕ್ಚುಲಿ ವಯಸ್ಸಾದವ್ರಿಗೆ. ಅಯ್ಯೋ ವಯಸ್ಸಾದವ್ರಿಗೆ ನಾವು ಬಂದಿರೋದು ನಮ್ಗೋಸ್ಕರ ಅಲ್ಲ, ವಯಸ್ಸಾದವ್ರಿಗೆ, ಐ ಮೀನ್ ನಮ್ ತಾತಂಗೋಸ್ಕರ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾಡಿದ್ದು ಅಂದ್ರೆ 28 10 o'clock ಶಾಪಾಗ ಅವ್ರನ್ನ ಕರ್ಕೊಂಡ್ ಬಂದ್ಬಿಡಿ. ಅಂಡ್ ಬೈ ದ ವೇ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಐ ಆಮ್ ಅಭಿಜ್ಞಾ. ಅಪ್ಪು. ಅಂಡ್ ಐ ಆಮ್ ದ ಪವರ್ ಬಿಹೈಂಡ್ ಹಿಮ್. ಯಾ, ಈ ಸಿಂಗ್, ರಣವೀರ್ ಸಿಂಗ್, ಮೈ ಕೊಲೀಗ್. ನಾನು ಹೇಳ್ಬೇಕಾಗಿತ್ತದು. ಯಾ ಯಾ ಯಾ. ಓಕೆ ಮೇಡಮ್, ಓಕೆ ಮೇಡಮ್, ಬರ್ತೀವಿ. ಓಕೆ ಓಕೆ, ಸಿ ಯು ಸೂನ್. ನೈಸ್ ಮೀಟಿಂಗ್ ಯು. ಅಂಡ್ ಹೊರಡೋದಕ್ಕೆ ಮುಂಚೆ ಈ ನಿಮ್ಮ ಓಲ್ಡ್ ಏಜ್ ಹೋಮ್ ಅಂದ್ರೆ ಓಲ್ಡ್ ಏಜ್ ಲವರ್ಸ್ ಹೋಮ್ ಅಲ್ಲಿ ಆಲ್ಝೈಮರ್ಸ್ ಅಂದ್ರೆ ಅರಳು ಮರಳು ಕಾಯಿಲೆ ಯಾರಿಗಾದ್ರು ಇದೆಯಾ? ಇಲ್ವಲ್ಲ. ಗೊತ್ತಿತ್ತು, ಹೆಂಗಿರಕ್ ಸಾಧ್ಯ? ನಿಮ್ಮನ್ನ ಒಂದ್ಸಲಿ ನೋಡಿದ್ಮೇಲೆ ಯಾರಿಗಾದ್ರೂ ಮರೆಯಕ್ಕಾಗತ್ತಾ? ಓಕೆ ಮಾ, ಓಕೆ ಮೇಡಮ್, ಓಕೆ 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 ಬರ್ತೀವಿ. ನೆಕ್ಸ್ಟ್ ಟೈಮ್ ಊದ ಶಂಕ ಇಡಿ. ಓಕೆ ಮಾ, ವಿಲ್ ಸಿ ಯು ಲೇಟರ್. ಏನೋ ಅವ ಹಿಂಗ್ ಮೇಂಟೈನ್ ಮಾಡಿದ್ಯಾ? ಹೌದಾ? ಗಡಗಡ ಅಂತ ನಡ್ಕೊಂಡು ಓಡೋಗ್ತಾರಲ್ಲೋ. ಹೆಂಗೆ ಇಷ್ಟೆಲ್ಲ ನಡಗ್ಸೋ ನೀನು? ನೀನ್ ಯಾಕೆ ಉಲ್ಟಾ ಹೊಡೆದೆ? ಫಸ್ಟ್ ಟೈಮ್ ಮಚ್ಚ, ನಿಜವಾದ ಪ್ರೀತಿ ಆಗಿದೆ. ಮತ್ತೆ ಮಿಕ್ಕಿದ 11 ಸತಿ ಲವ್ವೇ ಕೇಳಿದೆ ಅಷ್ಟೇ. ಇದು ಪ್ಯೂರ್ ಲವ್ ಕಣೋ. ಇದನ್ನೇನ್ ಹಾರ್ಟ್ ಅಂತಾರೋ ಇಲ್ಲ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂತಾರೋ? ಬಂದವ್ರಲ್ಲ ಅರ್ಧ ಗಂಟೆ ಕೂತು ಎದ್ದೆದ್ದು ಹೋದ್ರೆ ಏನ್ ಅನ್ಕೊಳ್ಳೋಣ ನಾವು? ಇಲ್ಲ ಮಚ್ಚ, ಈ ಸಲ ಫಿಕ್ಸ್ ಆಗ್ಬಿಟ್ಟಿದೆ. ನನ್ನ ಮೊಬೈಲ್ ಮೆಮೊರಿ ಕಾರ್ಡಲ್ಲೂ ಅವಳೆ, ನನ್ನ ಮಕ್ಕಳ ಜೊತೆ ರೇಷನ್ ಕಾರ್ಡಲ್ಲೂ ಅವಳೆ. ಇಷ್ಟು ಕ್ಲಾರಿಟಿ ಇರೋನು ನೆನೆ ಯಾಕೆ ಸುಳ್ಳು ಹೇಳಿದೆ? ಅದೇನು ಅಂದ್ರೆ ಮಚ್ಚ, ನಾವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಕಂಪ್ನಿ ತುಂಬಾ ಫ್ಯಾನ್ಸ್. ಯಾರಾದ್ರೂ ಸಂದಿಲ್ ಸಮಾರಾಧನೆ ಮಾಡ್ಬಿಟ್ರೆ ಅಂತ ಭಯ. ಅದಕ್ಕೆ ಸೇಫ್ಟಿ ಮೆಜರ್ಸ್. ಫ್ಯಾನ್ಸ್ ಕಂಡ್ರು ನಂಗೆ. ಸರಿ, ಈಗ ತಾತನ ಎಲ್ಲಿ ಹುಡುಕ್ತೀಯಾ? ತಾತನ್ನ ಎಲ್ಲ ಹುಡುಕದಂತ ಯೋಚನೆ ಮಾಡ್ತಾ ಇದೀನಿ ಮಚ್ಚ. ಇಲ್ಲ 91. ಇದು ನಿಮ್ಮ ತಾತ 2000. ಹಲೋ, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಈ ವರ್ಷ ಸ್ವಯಂವರ ಸ್ಪರ್ಧೆಗೆ ಆಗಮಿಸಿರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ರತಿ ಸ್ಪರ್ಧೆಗೆ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವರು ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಮುನಿಸ್ವಾಮಿ ಯಾವನ ಇವನು? ನಾನು ಮೇಡಮ್. ಕಡೆ ಏನಯ್ಯ ಬರ್ದಿದ್ಯಾ? ಅದೇ ಪ್ರಯತ್ನ ಮಾಡ್ತೀನಿ ಅಂತ ಬರ್ದಿದ್ದೀನಿ. ವಯಸ್ಸಾಯ್ತಲ್ಲ ಮೇಡಮ್. ಮೇಲ ಫಿಮೇಲ್ ಅಂತ ಬರಿಬೇಕಲ್ವಾ? ಯು ಆರ್ ರಿಜೆಕ್ಟೆಡ್. ರಾಮು ಅಲ್ವಾ? ಹ್ಞೂ ಎಲಿಜಬೆತ್. ಒಂದ್ ನಿಮಿಷ. ದೊಡ್ಡ ಫ್ಲಾಶ್ ಬ್ಯಾಕ್ ಆಗೆಲ್ಲ ಟೈಮ್ ಇಲ್ಲ. 4 ಫೋಟೋದಲ್ಲಿ ಮುಗಿಸ್ಬೇಕು. ಓಕೆ ಓಕೆ. ಅದು ಎಲ್ಲಿಂದ ಶುರು ಆಯ್ತು ಅಂದ್ರೆ ನಿಕ್ ನೇಮ್ ಇಂದ ಶುರುವಾಗಿದ್ದು ಸರ್ ನೇಮ್ ವರ್ಗೂ ಬಂದಿದೆ. ಅಂದ್ರೆ ಇದು ಟ್ರೂ ಲವ್. ಟ್ರೂ ಲವ್. ಈಗ್ಲಾದ್ರೂ ಆ ಮ್ಯಾಜಿಕಲ್ 3 ವರ್ಡ್ಸ್ ನ ಹೇಳು. ಹುಷಾರಾಗಿ ಆಟ ಆಡಿ. ಎಲಿಜಬೆತ್, ಯಾರದು? ನನ್ನ ಹಳೆ ಬಾಯ್ ಫ್ರೆಂಡ್. ಮೇಡಮ್, ನಾವು ಬಂದಿದ್ದೀವಿ. ರೀ, ಎಷ್ಟೊತ್ತ್ರಿ? ಹೋಗ್ರಿ, ಅಲ್ಲಿ ಮರಕ್ಕೆಲ್ಲ ಲೈಟ್ ಹಾಕ್ರಿ. ಏಯ್ ಮೇಡಮ್, ನಾವು ಬಂದಿರೋದು. ಹಾಯ್. ಹಾಯ್. ನೀವು? ಅದೇ ನಮ್ ತಾತನ್ ಕರ್ಕೊ ಬಂದಿದೀವಿ. ರಿಜಿಸ್ಟ್ರೇಷನ್ ಆಯ್ತು. ಓಕೆ, ಬಟ್ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಆಕ್ಚುಲಿ ನಿಮ್ಮ ಹತ್ರ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಿತ್ತು. ರೀ, ಯಾಕ್ರಿ ಇಷ್ಟು ಕೆಟ್ಟದಾಗ ಲೈನ್ ಹೊಡಿತೀರಾ? ನಂಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದಾನೆ ರೀ. ಪರವಾಗಿಲ್ಲ ಬಿಡ್ರಿ, ಯು ಡಿಸರ್ವ್ ಒನ್ ಮೋರ್.
ಇಷ್ಟು ಮುದ್ದಾಗಿದ್ದೀರಾ, ಇನ್ನೊಬ್ಬ ಬಾಯ್ ಫ್ರೆಂಡ್ ಇಟ್ಕೊಳ್ಳೋ ಎಲ್ಲ ಅರ್ಹತೆನೂ ಇದೆ. ಏನ್ ಮಮ್ಮಿ ಕೇಳಿದ್ ನಾನು ಕೊಟ್ಟಿದ್ದವನ್ಗೆ, ಇನ್ಮೇಲೆ ನಾನು ಏನು ಕೇಳೋದಿಲ್ಲ, ನೀನ್ ಕೊಡ್ಲು ಬೇಡ, ಸುಮ್ನೆ ಆಮೇಲೆ ಬರ್ತೀನಿ. ನಾನಿನ್ನ ಮರೆಯಲಾರೆ. ನಿಮಗೋಸ್ಕರ ಇಲ್ಲಿ ಕೆಲವು ಧಾನ್ಯಗಳನ್ನ ಮತ್ತೆ ಸೊಪ್ಪು ತರಕಾರಿಗಳನ್ನ ಇಟ್ಟಿದ್ದೀವಿ. ನೀವುಗಳು ಧಾನ್ಯ ಯಾವುದು, ಸೊಪ್ಪು ಯಾವುದು, ತರಕಾರಿ ಯಾವುದು ಅನ್ನೋದನ್ನ ಗುರ್ತಿಸ್ಬೇಕು. ಓಕೆ? ಇದು ಬಿನೀಸ್. ಹೇಳ್ತೀರಿ ಒಂದ್ ನಿಮಿಷ. ಜೋರಾಗಿ ಹೇಳಮ್ಮ ಸ್ವಲ್ಪ. ಇದು ಅಲ್ತಿಕ ಪುಡಿನಯ್ಯ. ಪರವಾಗಿಲ್ಲ ಮಗ, ಎಲ್ರು ಹೆತ್ಕೊಳ್ತವ್ರೆ. ನಮ್ಮೋನ್ ಈ ಸಲ 100% ಗೆಲ್ತಾನೆ. ಅಪ್ಪ ಎಲ್ರು ಹೆತ್ಕೊಂಡ್ರೆ ನಂಗೇನ್ ಬೇಜಾರಿಲ್ಲ, ಆದ್ರೆ ನಮ್ಮೊಂದ್ ಪಾತ್ರ ಮೇಲೆ ಏನ್ ಕೇಳ್ಬಾರ್ದು. ಈಗ ಇಲ್ಲಿ ಇಟ್ಟಿರೋ ವಸ್ತುಗಳನ್ನೆಲ್ಲ ನೀವು ಗುರ್ತಿಸಿ ಹೇಳ್ಬೇಕು. ರಾಮಣ್ಣ, ರಂಗೋಲಿ ಪೌಡ್ರು, ಸೋಪಿನ ಪೌಡ್ರು. ಅಬ್ಬಬ್ಬಬ್ಬ, ಏನ್ ಮೇಡಮ್ ಬ್ರೌನ್ ಶುಗರ್ ಎಲ್ಲ ಇಟ್ಬಿಟ್ಟಿದ್ದೀರಿ? ಇದು ಅಯ್ಯೋ ಅದು ನಮ್ಮನ್ ಕನ್ಫ್ಯೂಸ್ ಮಾಡೋದಕ್ಕೆ ಆ ಗಿಡದಲ್ಲಿರೋ ಸೊಪ್ಪನ ಹರ್ಕೊಂಬಂದ್ ಇಟ್ಟಿದ್ದೀರಲ್ಲ ನೀವು. ಇವನೇನು ರವೆನ ಬ್ರೌನ್ ಶುಗರ್ ಅಂತಾನೆ, ಕರ್ವಿನ ಸೊಪ್ಪನ ತೆಂಗಿನ ಮರದ ಎಲೆ ಅಂತವನೆ. ಇಲ್ಲಿದ್ರೆ ಗ್ಯಾರಂಟಿ ಕಲ್ಲಲ್ಲಿ ಓಡಿಸ್ಕೊಂಡ್ಬಿಡ್ತೀವಿ. ನಡಿ ನೋಡಿ, ಈ ಕಲರ್ ಪೇಪರ್ ಸುತ್ತಿರೋದೆಲ್ಲ ನನಗ್ ತೋರಿಸ್ಬೇಡಿ ನೀವು. ಕಲರ್ ಪೇಪರ್ ಇದಾ ಕೆಂಪು ಗಜ್ರಿ. ಗಜ್ರಿ. ಈ ಸಲ ಕಪ್ ನಿಮ್ದೇನೆ. ಹಲೋ ಇವ್ರೆ, ಈ ವಯ್ಯಂಗೆ ಸಹಾಯ ಮಾಡಿ ಮಾಡಿ ಸಾಕಾಯ್ತು. ಗೆಲ್ತಾನೆ ಈ ವಯ್ಯ. ಗೆಲ್ಸ್ಲೇಬೇಕಲ್ಲ ಮಗ, ಏನ್ ಮಾಡಿದ್ರು ಗೆಲ್ತಾವಲ್ಲ ಬಡಿ ಮಗ. ಇನ್ನೇನ್ ಮಾಡುತ್ಯಾ, ತಲೆ ಎಲ್ಲ ಖಾಲಿ ಆಗೋದ್ವು ನಂದು. ಹಾಯ್ ತಗೊಳ್ಳಿ. ನಾನ್ ಹೇಳಿಲ್ವೇನೋ, ಹಾಡ್ತಾ ಹಾಡ್ತಾ ರಾಗ, ನೋಡ್ತಾ ನೋಡ್ತಾ ಅನುರಾಗ ಅಂತ. ಈಗಿನ ಕಾಲದಲ್ಲೂ ಲವ್ ಲೆಟರ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ ಅಂದ್ರೆ ನಿಮ್ ಸಂಸ್ಕೃತಿಗೆ ಹ್ಯಾಟ್ಸ್ ಆಫ್ ಕಣ್ರಿ. ನೀವು ತಗೊಳ್ಳಿ. ನನ್ ಮೇಲೆ ಅನುರಾಗ ಇದೆಯಾ? ಸೈನ್ ಮಾಡಿ. ಸೈನಾ? ಅದು ಆರ್ಗನ್ ಡೊನೇಷನ್ ಫಾರ್ಮ್. ನೀವು ಸತ್ತ ಮೇಲೆ ನಿಮ್ ದೇಹದ ಅಂಗಾಂಗಗಳನ್ನ ಅವಶ್ಯಕತೆ ಇದ್ದವ್ರಿಗೆ ಕೊಡ್ತೀವಿ. ಜೀವ ಅಂತೂ ಕೊಡೋದಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರಿಗೆ ಜೀವನಾದ್ರೂ ಕೊಡ್ಬೋದಲ್ವಾ? ಮೇಡಮ್, ಕರ್ನಾಟಕದಲ್ಲಿರೋ ಎಲ್ಲಾ ಹುಡುಗರು ಒಂಥರ ಆರ್ಗನ್ ಡೋನರ್ಸೇ. ಹುಡುಗಿರ್ ಕೇಳ್ದಲೇನೆ ಹಾರ್ಟ್ ಕೊಟ್ಟಿರ್ತೀವಿ, ಇನ್ ಕೇಳ್ಬೇಕಾದ್ರೆ ಬಾಡಿ ಪಾರ್ಟ್ ಕೊಡಲ್ವಾ? ಕೊಡಿ 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 ಕೊಡಿ. ಥ್ಯಾಂಕ್ ಯು. ನೀವು? ಮೇಡಮ್, ನನ್ನ ಹೆಸರು ಮುಖೇಶ್ ಅಂತ. ನಂಗೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇತ್ತು, ಲಿವರ್ ಅಲ್ಲಿ ಟಾರ್ ಇತ್ತು, ಕಿಡ್ನಿಲ್ ಸ್ಟೋನ್ ಇತ್ತು. ಆದ್ರೂ ಬೇಕಾ? ಆದ್ರೂ ಬದುಕಿದ್ದೀರಾ? ಓಕೆ ಓಕೆ. ನಿಮಿಷ ಮೇಡಮ್. ಮೇಡಮ್, ಹೋದ್ಮೇಲೆ ತಾನೇ ಹೆಕ್ಕದು? ಹೌದೌದು. ತಗೊಳ್ಳಿ, ಬರ್ತೀನಿ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಸ್ವಯಂವರದಲ್ಲಿ ನನ್ ರಾಮನೇ ಗೆಲ್ಬೇಕು. ಅವನು ನನ್ ಫಸ್ಟ್ ಲವ್. ಫಸ್ಟ್ ಲವ್ ಲಾಸ್ಟ್ ಲವ್ ಎಲ್ಲ ಒಂದೇನೆ? ಇಲ್ಲ 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 ಇಲ್ಲ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅವನೇ ಗೆಲ್ಬೇಕು. ಇಲ್ಲ ಅಂತಂದ್ರೆ ನನಗೆ ಹೈ ಶುಗರ್ ಇದೆ. ನಾನು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಪೂರ್ತಿ ತಿಂದು ಸತ್ತೋಗ್ಬಿಡ್ತೀನಿ ನೋಡು. ಈಗ ಮೂರನೇ ರೌಂಡ್ ಚಿತ್ರಾನ್ನ. ಈ ರೌಂಡ್ ಇಸ್ ವೆರಿ ಸಿಂಪಲ್. ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಬೇಕು. ಓಕೆ ಮಾ, ಬಾಯ್. ಬಾಹುಣ. ಇವಾಗ ಅವ್ನು ಏನ್ ಹೇಳ್ತಾನೆ ಅಂತ ನಾನು ಹೇಳ. ಏನೋ? ಮೊದಲು ಕುಕ್ಕರ್ ಒಳಗೆ ಅನ್ನ ಹಾಕ್ಬೇಕು ಅಂತಾನೆ. ತುಂಬಾ ಈಸಿ. ಅನ್ನನ ಕುಕ್ಕರ್ ಅಲ್ಲಿ ಇಡ್ಬೇಕು. ಹೆಂಗೆ? ನಾನು ಹೇಳಿಲ್ವಾ? ಸಾರಿ. ಅಕ್ಕಿನ ತೊಳೆದು ಕುಕ್ಕರ್ಗೆ ಹಾಕಿ, ಅದ್ರ ಜೊತೆ ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ ಹಾಕಿ ಕುಕ್ಕರ್ಗೆ ಒಂದ್ ದೊಡ್ಡ ಲಿಂಬೆ ಹಣ್ಣು ಹಿಂಡ್ಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ ಕಣೋ.